ಪೊಲೀಸ್ ಅಧಿಕಾರಿಗಳಿಗೆ ಎದುರಿಸ್ಕೊಂಡು ಸಾರ್ವಜನಿಕ ತೊಂದರೆ ಕೊಡ್ತಿದ್ದಾರೆ. ಅವರು ಮಾಡ್ತಿರುವಂಥ ಕೆಲಸಗಳು ಕೃಷ್ಣಮೂರ್ತಿ ಅವರು ಇರ್ಬೋದು, ಶ್ರೀನಿವಾಸ್ ಅವರು ಇರ್ಬೋದು, ಮತ್ತು ಜೊತೆಗೆ ಅಣ್ಣಯ್ಯ ಅವರು ಇರ್ಬೋದು, ಸಂತೋಷ್ ಲಕ್ಯ ಅನ್ನೋನು ಇರ್ಬೋದು, ಮತ್ತು ರಘು ಅಂತ ಇರ್ಬೋದು. ಇವ್ರ ಮೇಲೆ ಏನೇನು ಕೇಸ್ಗಳಿದಾವೆ ಅಂತ ನೀವು ಇಲಾಖೆಯಲ್ಲಿ ಪರಿಶೀಲನೆ ಮಾಡಿದ್ರೆ ಪ್ರತಿಯೊಂದು ಗೊತ್ತಾಗುತ್ತೆ. ಮುಂದಿನ 30 ದಿನಗಳ ಗಡುವು ಕೊಡ್ತಾ ಇದ್ದೀವಿ. ಅವ್ರ ಮೇಲೆ FIR ಮಾಡಬೇಕು, ಗಡೀಪಾರು ಮಾಡಬೇಕು. ಇಲ್ಲ ಅಂದರೆ ನಾವು ಹೋರಾಟ ಮಾಡ್ತೀವಿ. ಈ ಚಿಕ್ಕಮಗಳೂರಿನ ಬಂದಿಗೆ ಕರೆ ಕೊಡ್ತೀವಿ. ಯಾಕಂದ್ರೆ ನನ್ನ ಒಬ್ಬನ ನೋವಲ್ಲ, 7-8-9 ಅಟ್ರಾಸಿಟೀಸ್ ಕೇಸ್ ಎಲ್ಲ ಬಿ ರಿಪೋರ್ಟ್ ಆಗಿದೆ. ಎಲ್ಲ ಕೇಸ್ಗಳಿಗೂ ಬಿ ರಿಪೋರ್ಟ್ ಆಗ್ತಿದೆ. ಆದರೆ ಅವನ್ನ ಬಳಸ್ಕೊಂಡು ಈ ರೀತಿ ಮಾಡ್ತಿರೋದು ತಪ್ಪು ಅನ್ನೋ ದೃಷ್ಟಿಯಿಂದ ಇವತ್ತೆಲ್ಲ ಬಂದು DC ಅವರಿಗೆ ಮತ್ತು ಮಾನ್ಯ ವರಿಷ್ಠಾಧಿಕಾರಿಗಳಿಗೆ ನಾವು ಲಿಖಿತವಾಗಿ ದೂರು ಕೊಡ್ತಾ ಇದ್ದೀವಿ. ಅವ್ರ ಮೇಲೆ ಕ್ರಮ ಕೊಡಬೇಕು ಮತ್ತು ಅವರು ಇದ್ರ ಬಗ್ಗೆ ಏನು ಸ್ಪಷ್ಟನೆ ಕೊಡ್ತಾರೆ ದಯಮಾಡಿ ಸ್ಪಷ್ಟನೆ ಕೊಡಬೇಕಂತಲೂ ಕೂಡ ನಾನು ಮಾಧ್ಯಮದ ಮೂಲಕ ಪೊಲೀಸ್ ವರಿಷ್ಠಾಧಿಕಾರಿಗೆ ಕೇಳ್ಕೊತೀನಿ. ಏನು ರೂಲ್ಸ್ಗಳು ರೆಗ್ಯುಲೇಷನ್ಸ್ ಇದೆ ಅದ್ರ ಪ್ರಕಾರ ನೀವು ಸ್ಟ್ರೈಕ್ ಮಾಡಬೇಕು. ಈ ಪೊಲೀಸ್ ಅಧಿಕಾರಿಗಳನ್ನ ಏನೋ ಮಾಡ್ತೀರಿ, ಅದು ಮಾಡೋ ಇದು ಮಾಡೋ ತಲೆ ಹೊಡೆದು ಇದೆಲ್ಲ ಇದೆಯಲ್ಲ ನ್ಯೂಸನ್ಸ್. ದಯವಿಟ್ಟು ಅಂತ ನಮಗೆ ಆಗಲಿ ನಾಳೆ ಯಾವುದೇ ಸಂಘಟನೆಯವರು ಕೂಡ ನ್ಯೂಸನ್ಸ್ ಮಾಡಿದ್ರೆ ನೀವು ಸೋಮಟಕ್ಕೆ ಮಾಡಿ ಕೂತ್ಕೊಂಡ್ರೆ ಮತ್ತೆ